ಇಲ್ಯುಮಿನಾಟಿ ಈ ಪದವನ್ನು ಕೇಳಿದ ತಕ್ಷಣವೇ ನಿಮ್ಮ ಮನಸ್ಸಿನಲ್ಲಿ ರಹಸ್ಯ, ಷಡ್ಯಂತ್ರ ಮತ್ತು ಗುಪ್ತ ಶಕ್ತಿಗಳ ಚಿತ್ರಣ ಮೂಡಿಬರುತ್ತೆ. ಈ ಗುಪ್ತ ಸಂಘಟನೆಯ ಬಗ್ಗೆ ಜಗತ್ತಿನಾದ್ಯಂತ ಕುತೂಹಲ, ಭಯ ಮತ್ತು ಹೂವಾಪೋಹಗಳಿವೆ. ಕೆಲವರಿಗೆ ಇದು ಕೇವಲ ಕಾಲ್ಪನಿಕ ಕಥೆಯಂತೆ ಕಾಣಬಹುದು, ಆದರೆ ಇತರರಿಗೆ ಇದು ಜಗತ್ತನ್ನು ತಮ್ಮ ಗುಪ್ತ ಕೈಯಿಂದ ನಿಯಂತ್ರಿಸುವಂಥ ಶಕ್ತಿಯ ಸಂಕೇತ. ಹಾಗಾದರೆ ಇಲ್ಯುಮಿನಾಟಿ ಅಂದ್ರೇನು? ವಾಟ್ ಈಸ್ ಇಲ್ಯುಮಿನಾಟಿ? ಇಲ್ಯುಮಿನಾಟಿ ಎಂಬ ಪದವು ಲ್ಯಾಟಿನ್ನಿಂದ ಬಂದಿದ್ದು. ಇಲ್ಯುಮಿನೇಟೆಡ್ ಎಂದರೆ ಜ್ಞಾನದಿಂದ ಬೆಳಗಲ್ಪಟ್ಟವರು ಎಂಬಂತ ಅರ್ಥ ಕೊಡುತ್ತೆ. ಈ ಗುಪ್ತ ಸಂಘಟನೆಯು ಜಗತ್ತಿನ ರಾಜಕೀಯ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಘಟನೆಗಳನ್ನು ತಮ್ಮ ರಹಸ್ಯ ಯೋಜನೆಗಳ ಮೂಲಕ ನಿಯಂತ್ರಿಸುತ್ತದೆ ಎಂದು ಆರೋಪಿಸಲಾಗಿದೆ. ಇಲ್ಯುಮಿನಾಟಿಯ ಕಥೆಯು 1776ರಲ್ಲಿ ಜರ್ಮನಿಯ ಬವೇರಿಯಾದ ಹಿಂಗೋಲ್ಸ್ಪಾಟ್ನಲ್ಲಿ ಆರಂಭವಾಗುತ್ತೆ, ಒಬ್ಬ ಚಿಂತಕನಿಂದ. ಅವನ ಹೆಸರು ಆಡಮ್ ವೈಸಾಫ್ಟ್. ಈ ತತ್ವಜ್ಞಾನಿ ಕಾನೂನು ಪ್ರಾಧ್ಯಾಪಕನಾಗಿದ್ದ ಮತ್ತು ತೀಕ್ಷ್ಣ ಬುದ್ಧಿಯ ವ್ಯಕ್ತಿಯಾಗಿದ್ದ. ಈತ ಒಂದು ಕನಸನ್ನು ಕಂಡಿದ್ದ, ಅಂದರೆ ಯಾವುದೇ ಧರ್ಮದ ಆಚರಣೆ ಇಲ್ಲದಂತಹ ರಾಜಕೀಯ ದಬ್ಬಾಳಿಕೆಗಳಿಂದ ಮತ್ತು ಅಜ್ಞಾನದ ಕತ್ತಲಿನಿಂದ ಮುಕ್ತವಾದ ಜಗತ್ತನ್ನು ರೂಪಿಸುವುದು. ಅವನ ಗುರಿಯು ಜ್ಞಾನದ ಮೇಲೆ ಆಧಾರಿತವಾದಂಥ ಒಂದು ಸಮಾಜವನ್ನು ಸೃಷ್ಟಿಸುವುದಾಗಿತ್ತು. ಅಲ್ಲಿ ಸೈಂಟಿಫಿಕ್ ಥಾಟ್ಸ್ ಅಂದರೆ ವೈಜ್ಞಾನಿಕ ಚಿಂತನೆ, ತರ್ಕ ಮತ್ತು ಭ್ರಷ್ಟಾಚಾರವಿಲ್ಲದಂಥ ಪಾರದರ್ಶಕ ಆಡಳಿತವಿರಬೇಕು ಅನ್ನೋ ಗುರಿ ಅವನದ್ದಾಗಿತ್ತು. ಈ ಆದರ್ಶದೊಂದಿಗೆ ಅವನು ಆರ್ಡರ್ ಆಫ್ ದ ಇಲ್ಯುಮಿನಾಟಿ ಅಥವಾ ಬವೇರಿಯನ್ ಇಲ್ಯುಮಿನಾಟಿ ಎಂಬ ಗುಪ್ತ ಸಂಘಟನೆಯನ್ನು ಸ್ಥಾಪನೆ ಮಾಡಿದ. ಇನ್ನು 18ನೇ ಶತಮಾನದಲ್ಲಿ ಯುರೋಪ್ ಧಾರ್ಮಿಕ ಮತ್ತು ರಾಜಕೀಯ ಶಕ್ತಿಗಳ ಹಿಡಿತದಲ್ಲಿತ್ತು. ಕ್ಯಾಥೋಲಿಕ್ ಚರ್ಚ್ ಮತ್ತು ರಾಜಮನೆತನಗಳು ಜನರ ಜೀವನದ ಮೇಲೆ ಸಂಪೂರ್ಣ ನಿಯಂತ್ರಣ ಹೊಂದಿದ್ವು. ಈ ಸಂದರ್ಭದಲ್ಲಿ ವೈಸಾಫ್ಟ್ನ ಆಲೋಚನೆಗಳು ಕ್ರಾಂತಿಕಾರಿಯಾಗಿದ್ವು. ಇದಲ್ಲದೆ ಅವನ ಇಲ್ಯುಮಿನಾಟಿಯು ಒಂದು ಹೆಜ್ಜೆ ಮುಂದೆ ಹೋಗಿತ್ತು. ಅವನ ಗುರಿಯು ಕೇವಲ ಚರ್ಚ್ ಮತ್ತು ರಾಜರಿಂದ ಮುಕ್ತವಾದ ಸಮಾಜವನ್ನು ಸೃಷ್ಟಿಸುವುದಷ್ಟೇ ಅಲ್ಲ, ಬದಲಿಗೆ ಜ್ಞಾನದ ಆಧಾರದ ಮೇಲೆ ಜಗತ್ತನ್ನು ಒಗ್ಗೂಡಿಸುವುದಾಗಿತ್ತು. ಇಲ್ಯುಮಿನಾಟಿಯ ಸದಸ್ಯರು ತಮ್ಮ ಗುರಿಗಳನ್ನು ಸಾಧಿಸಲು ಗುಪ್ತವಾಗಿ ಕೆಲಸ ಮಾಡ್ತಾ ಇದ್ರು. ಅವರು ಶಿಕ್ಷಣ, ರಾಜಕೀಯ ಮತ್ತು ಸಾಂಸ್ಕೃತಿಕ ವಲಯಗಳಲ್ಲಿ ತಮ್ಮ ಪ್ರಭಾವ ಬೀರಲು ಪ್ರಯತ್ನಿಸ್ತಾ ಇದ್ರು. ಈ ಸಂಘಟನೆಯು ತನ್ನ ಆರಂಭಿಕ ದಿನಗಳಲ್ಲಿ ವಿವಿಧ ವಿದ್ವಾಂಸರು, ಚಿಂತಕರು ಮತ್ತು ಸುಧಾರಕರನ್ನು ಆಕರ್ಷಿಸಿತ್ತು. ಜನಗಳಲ್ಲೂ ಕೂಡ ಜಾಗೃತಿ ಮೂಡಿಸಲಾಗ್ತಾ ಇತ್ತು. ಜನ ಕೂಡ ಜಾಗೃತರಾಗಲು ಪ್ರಾರಂಭ ಆದರು. ಆದರೆ ದಿನ ಕಳೆದಂತೆ ಇಲ್ಯುಮಿನಾಟಿ ಸಂಘಟನೆಯ ಗುಪ್ತ ಹೋರಾಟ ಬವೇರಿಯನ್ ಸರ್ಕಾರದ ಗಮನಕ್ಕೆ ಬಂತು. ಇದರಿಂದಾಗಿ 1785ರಲ್ಲಿ ಈ ಸಂಘಟನೆಯು ದೊಡ್ಡ ರಾಜಕೀಯ ಕ್ರಾಂತಿಗಳಿಗೆ ಕಾರಣವಾಗಬಹುದು ಎಂಬ ಭಯದಿಂದ ಅದನ್ನು ನಿಷೇಧ ಮಾಡಲಾಯಿತು. ಸಂಘಟನೆಯ ನಾಯಕನಾದ ವೈಸಾಫ್ಟ್ಗೆ ಗಡೀಪಾರಿನ ಶಿಕ್ಷೆ ವಿಧಿಸಲಾಯಿತು. ಕೆಲವರನ್ನು ಬಂಧಿಸಲಾಯಿತು, ಇನ್ನು ಕೆಲವರನ್ನು ಕೊಲ್ಲಲಾಯಿತು ಮತ್ತು ಇಲ್ಯುಮಿನಾಟಿಯ ಚಟುವಟಿಕೆಗಳು ಈ ರೀತಿ ಔಪಚಾರಿಕವಾಗಿ ಕೊನೆಗೊಂಡವು, ಎಂಡ್ ಆಯಿತು ಎಂದು ಭಾವಿಸಲಾಯಿತು. ಆದರೆ ಇಲ್ಲಿ ರೋಮಾಂಚಕ ತಿರುವು ಬರುತ್ತೆ. ಅಂದರೆ ಆ ಇಲ್ಯುಮಿನಾಟಿಯು ಇಂದಿಗೂ ಕೂಡ ಗುಪ್ತವಾಗಿ ಜೀವಂತವಾಗಿದೆ ಅಂತ. ನಿಷೇಧದ ನಂತರ ಇಲ್ಯುಮಿನಾಟಿಯ ಬಗ್ಗೆ ಗಾಳಿಯ ಸುದ್ದಿಗಳು ಹರಡಲು ಆರಂಭವಾದವು. ಕೆಲವರು ಈ ಸಂಘಟನೆಯು ಭೂಗತವಾಗಿ ಇನ್ನೂ ಕಾರ್ಯನಿರ್ವಹಿಸುತ್ತಿದೆ ಎಂದು ಭಾವಿಸಿದರು. ಈ ಗುಪ್ತ ಜಾಲವು ಜಗತ್ತಿನ ಪ್ರಮುಖ ಘಟನೆಗಳನ್ನು ರಹಸ್ಯವಾಗಿ ನಿಯಂತ್ರಿಸ್ತಾ ಇದೆ, ಕಂಟ್ರೋಲ್ ಮಾಡ್ತಾ ಇದೆ ಎಂಬ ಊಹಾಪೋಹಗಳು ಜನರ ಮನಸ್ಸಿನಲ್ಲಿ ಗೂಡು ಕಟ್ಟಿದ್ವು. ಈ ಗಾಳಿಯ ಸುದ್ದಿಗಳು ಇಂದಿಗೂ ಕೂಡ ಜನಪ್ರಿಯವಾಗಿವೆ ಮತ್ತು ಇಲ್ಯುಮಿನಾಟಿಯ ರಹಸ್ಯವು ಒಂದು ಥ್ರಿಲ್ಲರ್ ಸಿನಿಮಾದಂತೆ ಜನರನ್ನು ಆಕರ್ಷಿಸುತ್ತಿದೆ. ಶ್ರೀಮಂತ ಕುಟುಂಬಗಳು ಮತ್ತು ಜಾಗತಿಕ ಸಂಸ್ಥೆಗಳೊಂದಿಗೆ ಸಂಬಂಧ. ಹೌದು, ಕೆಲವು ಕಾನ್ಸ್ಪಿರಸಿ ಥಿಯರಿಸ್ಟ್ಗಳ ಪ್ರಕಾರ ಈ ಸಂಘಟನೆಯು ಜಗತ್ತಿನ ಶಕ್ತಿಶಾಲಿ ಕುಟುಂಬಗಳಾದ ರಾತ್ ಚೈಲ್ಡ್ಗಳು ಮತ್ತು ರಾಕ್ ಫೆಲ್ಲರ್ಗಳ ಜೊತೆಗೆ ಸಂಬಂಧ ಹೊಂದಿದೆ ಎಂದು ಆರೋಪಿಸುತ್ತಾರೆ. ರಾತ್ ಚೈಲ್ಡ್ ಕುಟುಂಬವು 18ನೇ ಶತಮಾನದಿಂದಲೂ ಯುರೋಪ್ನ ಬ್ಯಾಂಕಿಂಗ್ ವಲಯದಲ್ಲಿ ಪ್ರಭಾವಿಯಾಗಿತ್ತು ಮತ್ತು ಅವರ ಆರ್ಥಿಕ ಶಕ್ತಿಯು ಇಲ್ಯುಮಿನಾಟಿಯ ಯೋಜನೆಗಳಿಗೆ ಸಪೋರ್ಟ್ ಮಾಡ್ತಾ ಇತ್ತು ಎಂದು ಕೆಲವರು ಭಾವಿಸುತ್ತಾರೆ. ಇನ್ನು ಇದೇ ರಾಕ್ ಫೆಲ್ಲರ್ಗಳು ಅಮೆರಿಕದ ತೈಲ ಉದ್ಯಮದ ದಿಗ್ಗಜರಾಗಿ ಇಡೀ ಜಾಗತಿಕ ಆರ್ಥಿಕತೆಯ ಮೇಲೆ ಪ್ರಭಾವ ಬೀರಿದ್ರು ಎಂದು ಆರೋಪಿಸಲಾಗಿದೆ. ಅಷ್ಟೇ ಅಲ್ಲ, ಇದರ ಜೊತೆಗೆ ಯುನೈಟೆಡ್ ನೇಷನ್ಸ್, ವಿಶ್ವ ಬ್ಯಾಂಕ್ ಮತ್ತು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂದರೆ IMFನಂತಹ ಜಾಗತಿಕ ಸಂಸ್ಥೆಗಳು ಕೂಡ ಇಲ್ಯುಮಿನಾಟಿಯ ಗುಪ್ತ ಯೋಜನೆಗಳನ್ನು ಜಾರಿಗೆ ತರುವ ಸಾಧನಗಳಾಗಿವೆ ಎಂದು ಕಾನ್ಸ್ಪಿರಸಿ ಥಿಯರಿಸ್ಟ್ಗಳು ದೃಢವಾಗಿ ನಂಬುತ್ತಾರೆ. ಇದೇ ಸಂಸ್ಥೆಗಳು ಜಾಗತಿಕ ಆರ್ಥಿಕತೆ, ರಾಜಕೀಯ ಮತ್ತು ಸಾಮಾಜಿಕ ನೀತಿಗಳನ್ನು ರೂಪಿಸುವಂಥ ಶಕ್ತಿಯನ್ನು ಹೊಂದಿವೆ. ಇನ್ನು ಇವುಗಳೆಲ್ಲ ಇಲ್ಯುಮಿನಾಟಿಯ ನ್ಯೂ ವರ್ಲ್ಡ್ ಆರ್ಡರ್ ಯೋಜನೆಯ ಭಾಗವಾಗಿವೆ ಮತ್ತು ಇಲ್ಯುಮಿನಾಟಿಯೇ ಇವುಗಳನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇದೆ ಎಂದು ಆರೋಪಿಸಲಾಗುತ್ತದೆ. ಉದಾಹರಣೆಗೆ ಡೀಪ್ ಆಗಿ ಅಬ್ಸರ್ವ್ ಮಾಡಿದರೆ ವಿಶ್ವ ಬ್ಯಾಂಕ್ನ ಆರ್ಥಿಕ ನೀತಿಗಳು ಮತ್ತು ಯುನೈಟೆಡ್ ನೇಷನ್ಸ್ನ ಜಾಗತಿಕ ಒಡಂಬಡಿಕೆಗಳು, ಅಗ್ರಿಮೆಂಟ್ಸ್ ಇವುಗಳೆಲ್ಲ ಇಲ್ಯುಮಿನಾಟಿಯ ರಹಸ್ಯ ಯೋಜನೆಯ ಭಾಗದಂತೆ ಕಾಣುತ್ತವೆ. ಇಲ್ಯುಮಿನಾಟಿಯ ಚಿಹ್ನೆಗಳು, ಸಿಂಬಲ್ಸ್ ಆಫ್ ಇಲ್ಯುಮಿನಾಟಿ. ಇಲ್ಯುಮಿನಾಟಿಯ ಚಿಹ್ನೆಗಳು ಜಗತ್ತಿನಾದ್ಯಂತ ವಿವಿಧ ರೂಪಗಳಲ್ಲಿ ಕಾಣಿಸಿಕೊಂಡಿವೆ. ಆಲ್ ಸೀಯಿಂಗ್ ಐ ಅಂದರೆ ತ್ರಿಕೋಣದೊಳಗಿನ ಕಣ್ಣು. ಈ ಚಿಹ್ನೆಯನ್ನು ಐ ಆಫ್ ಪ್ರಾವಿಡೆನ್ಸ್ ಎಂದು ಕರೆಯಲಾಗುತ್ತೆ. ಇದು ಒಂದು ತ್ರಿಕೋಣದೊಳಗೆ ಒಂದು ಕಣ್ಣಿನ ಚಿತ್ರವಾಗಿದ್ದು ಇದನ್ನು ಇಲ್ಯುಮಿನಾಟಿಯ ಪ್ರಮುಖ ಚಿಹ್ನೆ ಎಂದು ಪರಿಗಣಿಸಲಾಗುತ್ತೆ. ಇನ್ನು ಆಶ್ಚರ್ಯವೆಂದರೆ ಈ ಸಿಂಬಲ್ ಅನ್ನು ಬಲಿಷ್ಠ ಅಮೆರಿಕದ ಒಂದು $1 ನೋಟಿನ ಮೇಲೆ ಚಲನಚಿತ್ರಗಳಲ್ಲಿ ಮತ್ತು ಸಂಗೀತ ವಿಡಿಯೋಗಳಲ್ಲಿ ಕಾಣಬಹುದು. ಹಾಗಾದರೆ ಇದರ ಅರ್ಥವಾದರೂ ಏನು?
ಇಲ್ಯುಮಿನಾಟಿಯು ಜಗತ್ತಿನ ಪ್ರತಿಯೊಂದು ಚಲನವಲನವನ್ನು ಗಮನಿಸ್ತಾ ಇದೆ ಮತ್ತು ಅದನ್ನು ನಿಯಂತ್ರಿಸ್ತಾ ಇದೆ. ಇದಲ್ಲದೆ ಎಲ್ಲ ಪವರ್ಫುಲ್ ದೇಶದ ಲೀಡರ್ಸ್ಗಳು, ಬಿಸ್ನೆಸ್ ಮ್ಯಾನ್ಸ್ಗಳೆಲ್ಲ ಇಲ್ಯುಮಿನಾಟಿಯ ಕಂಟ್ರೋಲ್ನಲ್ಲಿ ಇದ್ದಾರೆ ಎಂಬ ಸಂದೇಶವನ್ನು ಸೂಚಿಸುತ್ತೆ. ಪಿರಮಿಡ್ ಚಿಹ್ನೆಯು ಕೂಡ ಶಕ್ತಿ, ರಹಸ್ಯ ಮತ್ತು ಶ್ರೇಣಿಯನ್ನು ಸೂಚಿಸುತ್ತೆ. ಇದು ಕೂಡ ಇಲ್ಯುಮಿನಾಟಿಯ ಸಿಂಬಲ್ ಆಗಿದೆ ಮತ್ತು ಅದರ ಶಕ್ತಿಯ ರಚನೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಕಾನ್ಸ್ಪಿರಸಿ ಥಿಯರಿಸ್ಟ್ಗಳು ಭಾವಿಸುತ್ತಾರೆ. ಇನ್ನು ಇಲ್ಯುಮಿನಾಟಿಯಲ್ಲಿ ಕೆಲವು ಪವರ್ಫುಲ್ ವ್ಯಕ್ತಿಗಳು ತಮ್ಮ ಗುಪ್ತ ಯೋಜನೆಗಳ ಮೂಲಕ ಇಡೀ ಜಗತ್ತನ್ನೇ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಎಂಬ ನಂಬಿಕೆ ಕೂಡ ಇದೆ. ಇನ್ನು ಈ ಸಿಂಬಲ್ ಅನ್ನು ಹಾಲಿವುಡ್ ಚಿತ್ರಗಳಾದ ದ ಡಾ ವಿನ್ಸಿ ಕೋಡ್, ಏಂಜಲ್ಸ್ ಅಂಡ್ ಡೆಮನ್ಸ್ನಲ್ಲಿ ಹಾಗೆಯೇ ಜನಪ್ರಿಯ ಸಂಗೀತ ವಿಡಿಯೋಗಳಲ್ಲಿ ಕಾಣಬಹುದು. ಗೂಢ ಸಂಕೇತಗಳು. ಹೌದು, ಇಲ್ಯುಮಿನಾಟಿಯ ಚಿಹ್ನೆಗಳು ಕೇವಲ ತ್ರಿಕೋನ ಮತ್ತು ಕಣ್ಣಿಗೆ ಸೀಮಿತವಾಗಿಲ್ಲ. 666 ಅಂದರೆ ನಂಬರ್ ಆಫ್ ದ ಬೀಸ್ಟ್, ಪೆಂಟಗ್ರಾಮ್ ಅಥವಾ ಇತರ ನಿಗೂಢ ಚಿಹ್ನೆಗಳನ್ನು ಸಹ ಇಲ್ಯುಮಿನಾಟಿಯೊಂದಿಗೆ ಸಂಬಂಧಿಸಲಾಗಿದೆ. ಈ ಚಿಹ್ನೆಗಳು ಜನರ ಮನಸ್ಸಿನ ಮೇಲೆ ಪ್ರಭಾವ ಬೀರಲು ಬಳಸಲಾಗುತ್ತದೆ ಎಂದು ಕೆಲವರು ಆರೋಪಿಸುತ್ತಾರೆ. ನಿಜವಾದ ಘಟನೆಗಳು. ಕಾನ್ಸ್ಪಿರಸಿ ಥಿಯರಿಸ್ಟ್ಗಳು ಇಲ್ಯುಮಿನಾಟಿಯನ್ನು ಕೆಲವು ನಿಜವಾದ ಐತಿಹಾಸಿಕ ಘಟನೆಗಳೊಂದಿಗೆ ಸಂಬಂಧ ಹೊಂದಿವೆ ಎಂದು ಆರೋಪಿಸುತ್ತಾರೆ. ಅದರಲ್ಲೂ ಪ್ರಮುಖವಾಗಿ JFK ಅಸಾಸಿನೇಷನ್ 1963. ಅಮೆರಿಕದ ಮಾಜಿ ಅಧ್ಯಕ್ಷ ಜಾನ್ ಎಫ್ ಕೆನಡಿರವರ ಹತ್ಯೆ ಇಂದಿಗೂ ಕೂಡ ಜಗತ್ತಿನ ಅತಿದೊಡ್ಡ ರಹಸ್ಯಗಳಲ್ಲಿ ಒಂದಾಗಿದೆ. 1963ರಲ್ಲಿ ಡಲ್ಲಾಸ್ನಲ್ಲಿ ಜಾನ್ ಎಫ್ ಕೆನಡಿಯವರನ್ನು ಗುಂಡಿಕ್ಕಿ ಕೊಲೆ ಮಾಡಲಾಯಿತು ಮತ್ತು ಈ ಘಟನೆಯ ಸುತ್ತ ಇಂದಿಗೂ ಕೂಡ ಊಹಾಪೋಹಗಳು ಕಾಡುತ್ತಿವೆ. ಕಾನ್ಸ್ಪಿರಸಿ ಥಿಯರಿಸ್ಟ್ಗಳು ಹೇಳುವಂತೆ ಜಾನ್ ಎಫ್ ಕೆನಡಿರವರು ತಮ್ಮ ರಾಜಕೀಯ ನಿರ್ಧಾರಗಳಿಂದ ಇಲ್ಯುಮಿನಾಟಿಯ ಯೋಜನೆಗಳಿಗೆ ಅಡ್ಡಿಯಾದಂಥ ಕಾರಣ ಅವರನ್ನು ತೆಗೆದುಹಾಕಲಾಯಿತು. ಹೌದು, ಜಾನ್ ಎಫ್ ಕೆನಡಿರವರು ತಮ್ಮ ಒಂದು ಭಾಷಣದಲ್ಲಿ ಈ ಇಲ್ಯುಮಿನಾಟಿ ಎಂಬ ಗುಪ್ತ ಸಂಘಟನೆಗಳು ಅಂದರೆ ಸೀಕ್ರೆಟ್ ಸೊಸೈಟೀಸ್ ಬಗ್ಗೆ ಎಚ್ಚರಿಕೆ ನೀಡಿದ್ರು. ಇನ್ನು ಅವರ ಸಾವಿನಲ್ಲಿ ಇಲ್ಯುಮಿನಾಟಿಯ ಕೈವಾಡ ಖಂಡಿತ ಇತ್ತು ಅಂತಲೇ ಭಾವಿಸಲಾಗುತ್ತೆ. 9/11 ಅಟ್ಯಾಕ್ಸ್ 2001. ಸೆಪ್ಟೆಂಬರ್ 11, 2001ರಂದು ನಡೆದಂಥ ವಿಶ್ವ ವಾಣಿಜ್ಯ ಕೇಂದ್ರ ಅಂದರೆ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲಿನ ದಾಳಿಯೂ ಕೂಡ ಇಲ್ಯುಮಿನಾಟಿಯ ನ್ಯೂ ವರ್ಲ್ಡ್ ಆರ್ಡರ್ ಯೋಜನೆಯ ಭಾಗವೆಂದು ಕೆಲವು ಕಾನ್ಸ್ಪಿರಸಿ ಥಿಯರಿಸ್ಟ್ಗಳು ಆರೋಪಿಸುತ್ತಾರೆ. ಈ ದಾಳಿಯ ನಂತರ ಅಮೆರಿಕವು ಯುದ್ಧ, ಗುಪ್ತಚರ ಚಟುವಟಿಕೆ ಮತ್ತು ಜಾಗತಿಕ ರಾಜಕೀಯ ನಿಯಂತ್ರಣದ ಮೇಲೆ ಹೊಸ ಯುಗವನ್ನು ಆರಂಭಿಸಿತು. ಇಲ್ಯುಮಿನಾಟಿಯ ಚಿಹ್ನೆಗಳಾದ ಪಿರಮಿಡ್ ಮತ್ತು ಆಲ್ ಸೀಯಿಂಗ್ ಐ ಈ ಘಟನೆಗೆ ಸಂಬಂಧಿಸಿದ ದಾಖಲೆಗಳಲ್ಲಿ ಅಥವಾ ಸಾಮಾಜಿಕ ಮಾಧ್ಯಮದ ಚರ್ಚೆಗಳಲ್ಲಿ ಕಾಣಿಸಿಕೊಂಡಿವೆ ಎಂದು ಆರೋಪಿಸಲಾಗಿದೆ. ಉದಾಹರಣೆಗೆ, ಕೆಲವರು 9/11 ದಾಳಿಯ ದೃಶ್ಯಗಳಲ್ಲಿ ಇಲ್ಯುಮಿನಾಟಿಯ ಗೂಢ ಚಿಹ್ನೆಗಳನ್ನು ಗುರುತಿಸಿದ್ದಾರೆ ಎಂದು ಹೇಳುತ್ತಾರೆ, ಆದರೆ ಇದಕ್ಕೆ ಯಾವುದೇ ದೃಢ ಸಾಕ್ಷ್ಯವಿಲ್ಲ. ಪಾಪ್ ಕಲ್ಚರ್ ಇನ್ಫ್ಲುಯೆನ್ಸ್. ಹಾಲಿವುಡ್ ಮತ್ತು ಸಂಗೀತ ಉದ್ಯಮಗಳಲ್ಲಿ ಇಲ್ಯುಮಿನಾಟಿಯ ಚಿಹ್ನೆಗಳು ಮತ್ತು ಸಂದೇಶಗಳು ಕಾಣಿಸಿಕೊಂಡಿವೆ ಎಂದು ಆರೋಪಿಸಲಾಗಿದೆ. ಲೇಡಿ ಗಾಗಾ, ರಿಯಾನಾ, ಜೆ-ಝೆಡ್, ಬಿಯೋನ್ಸೋ ಮತ್ತು ಕೇನೆ ವೆಸ್ಟ್ನಂಥ ಕಲಾವಿದರ ಸಂಗೀತ ವಿಡಿಯೋಗಳಲ್ಲಿ ತ್ರಿಕೋನ, ಆಲ್ ಸೀಯಿಂಗ್ ಐ ಮತ್ತು ಇತರ ಗೂಢ ಚಿಹ್ನೆಗಳು ಸ್ಪಷ್ಟವಾಗಿ ಕಾಣುತ್ತವೆ. ಉದಾಹರಣೆಗೆ, ಲೇಡಿ ಗಾಗಾನ ಅಲೆಜಾಂಡ್ರೋ ವಿಡಿಯೋದಲ್ಲಿ ತ್ರಿಕೋನದೊಳಗಿನ ಕಣ್ಣಿನ ಚಿಹ್ನೆಯಂಥ ಗುರುತುಗಳು ಕಾಣಿಸಿಕೊಂಡಿವೆ. ಇವು ಜನರ ಮನಸ್ಸಿನ ಮೇಲೆ ಪ್ರಭಾವ ಬೀರಲು ಇಲ್ಯುಮಿನಾಟಿಯ ಯೋಜನೆಯ ಭಾಗವೆಂದು ಕೆಲವರು ಆರೋಪಿಸುತ್ತಾರೆ. ಇನ್ನು ಆ ಫೇಮಸ್ ಆರ್ಟಿಸ್ಟ್ಗಳೆಲ್ಲ ಇಲ್ಯುಮಿನಾಟಿಯ ಕಂಟ್ರೋಲ್ನಲ್ಲಿದ್ದಾರೆ, ಅದಕ್ಕೆ ಪ್ರಭಾವಿತರಾಗಿದ್ದಾರೆ, ಇಲ್ಯುಮಿನಾಟಿಯ ಆದೇಶವನ್ನು ಫಾಲೋ ಮಾಡ್ತಾ ಇದ್ದಾರೆ ಎಂದು ಭಾವಿಸಲಾಗುತ್ತೆ. ಆದರೆ ಆ ಕಲಾವಿದರು ಮಾತ್ರ ಇವುಗಳನ್ನು ಕೇವಲ ಕಲಾತ್ಮಕ ಅಭಿವ್ಯಕ್ತಿಗಾಗಿ ಬಳಸಿದ್ದೇವೆ ಎಂದು ವಾದಿಸುತ್ತಾರೆ. ಬೋಹಿಮಿಯನ್ ಗ್ರೂವ್ ಮೀಟಿಂಗ್ಸ್. ಇನ್ನು ಕ್ಯಾಲಿಫೋರ್ನಿಯಾದಲ್ಲಿ ನಡೆಯುವಂಥ ಬೋಹಿಮಿಯನ್ ಗ್ರೂವ್ ಮೀಟಿಂಗ್ಸ್ ಕೂಡ ಇಲ್ಯುಮಿನಾಟಿಯೊಂದಿಗೆ ಸಂಬಂಧ ಹೊಂದಿದೆ ಎಂದು ಕೆಲವರು ಭಾವಿಸುತ್ತಾರೆ. ಇನ್ನು ಈ ಸಭೆಯಲ್ಲಿ ಜಗತ್ತಿನ ಪ್ರಭಾವಿ ರಾಜಕಾರಣಿಗಳು, ಉದ್ಯಮಿಗಳು ಮತ್ತು ಶಕ್ತಿಶಾಲಿ ವ್ಯಕ್ತಿಗಳು ಮಾತ್ರ ಭಾಗವಹಿಸುತ್ತಾರೆ. ಈ ಸಭೆಯಲ್ಲಿ ಗೂಢ ಆಚರಣೆಗಳು, ರಹಸ್ಯ ಒಡಂಬಡಿಕೆಗಳು, ಅಗ್ರಿಮೆಂಟ್ಸ್ಗಳು ಕೂಡ ನಡೆಯುತ್ತವೆ ಎಂದು ಆರೋಪಿಸಲಾಗಿದೆ. ಆಶ್ಚರ್ಯವೇನೆಂದರೆ ಈ ಸಭೆಯಲ್ಲಿ ಒಂದು ದೊಡ್ಡ ಗೂಬೆಯ ಚಿಹ್ನೆಯನ್ನು ಆರಾಧಿಸಲಾಗುತ್ತೆ ಎಂದು ಹೇಳಲಾಗುತ್ತೆ. ಇನ್ನು ಈ ಗೂಬೆಯ ಚಿಹ್ನೆಯು ಕೂಡ ಇಲ್ಯುಮಿನಾಟಿಯ ಸಿಂಬಲ್ ಆಗಿದೆ. ಇಲ್ಯುಮಿನಾಟಿಯ ನ್ಯೂ ವರ್ಲ್ಡ್ ಆರ್ಡರ್. ಇಲ್ಯುಮಿನಾಟಿಯ ದೊಡ್ಡ ಗುರಿ ಎಂದರೆ ನ್ಯೂ ವರ್ಲ್ಡ್ ಆರ್ಡರ್ ಅಂದರೆ ಹೊಸ ಜಾಗತಿಕ ವ್ಯವಸ್ಥೆ, ಅಂದರೆ ಒಂದೇ ಜಗತ್ತಿನ ಸರ್ಕಾರ, ಒಂದೇ ಆರ್ಥಿಕ ವ್ಯವಸ್ಥೆ ಮತ್ತು ಒಂದೇ ಸಂಸ್ಕೃತಿಯನ್ನು ಸ್ಥಾಪಿಸುವುದು. ಇನ್ನು ಇಲ್ಯುಮಿನಾಟಿ ಈ ಯೋಜನೆಯನ್ನು ಪವರ್ಫುಲ್ ದೇಶದ ನಾಯಕರು, ಶ್ರೀಮಂತ ಕುಟುಂಬಗಳಾದ ರಾಕ್ ಚೈಲ್ಡ್ಗಳು ಮತ್ತು ರಾಕ್ ಫೆಲ್ಲರ್ಗಳು ಮತ್ತು ಜಾಗತಿಕ ಸಂಸ್ಥೆಗಳಾದ ಯುನೈಟೆಡ್ ನೇಷನ್ಸ್, ವಿಶ್ವ ಬ್ಯಾಂಕ್ ಮತ್ತು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಮೂಲಕ ನಿಯಂತ್ರಿಸುತ್ತದೆ ಎಂದು ಆರೋಪಿಸಲಾಗಿದೆ. ಈ ನ್ಯೂ ವರ್ಲ್ಡ್ ಆರ್ಡರ್ ಯೋಜನೆಯ ಭಾಗವಾಗಿ ಸ್ವತಃ ಇಲ್ಯುಮಿನಾಟಿಯೇ ಆಗಾಗ ಜಗತ್ತಿನಲ್ಲಿ ಆರ್ಥಿಕ ಬಿಕ್ಕಟ್ಟುಗಳು, ಯುದ್ಧಗಳು ಮತ್ತು ರಾಜಕೀಯ ಘಟನೆಗಳನ್ನು ಯೋಜಿತವಾಗಿ ನಿರ್ವಹಿಸುತ್ತದೆ, ಪ್ಲಾನ್ ಮಾಡುತ್ತೆ ಎಂದು ಭಾವಿಸುತ್ತಾರೆ. ಉದಾಹರಣೆಗೆ 2008ರ ಇಡೀ ಜಾಗತಿಕ ಆರ್ಥಿಕ ಬಿಕ್ಕಟ್ಟು ಇದೇ ಇಲ್ಯುಮಿನಾಟಿಯ ಪ್ಲಾನ್ ಆಗಿತ್ತು ಎಂದು ಕೆಲವರು ಆರೋಪಿಸುತ್ತಾರೆ, ಆದರೆ ಇದಕ್ಕೆ ಯಾವುದೇ ದೃಢ ಸಾಕ್ಷ್ಯವಿಲ್ಲ. ಸೊ ಕೊನೆಯದಾಗಿ, ನೀವು ಎಂದಾದರೂ ಇಲ್ಯುಮಿನಾಟಿಯ ಕುರಿತ ಸಿನಿಮಾ, ಪುಸ್ತಕ ಅಥವಾ ಸಂಗೀತ ವಿಡಿಯೋಗಳನ್ನು ನೋಡಿದಾಗ ಈ ರೀತಿಯ ಸಂಘಟನೆ ನಿಜವಾಗಿ ಇದೆಯೇ ಎಂಬ ಪ್ರಶ್ನೆ ನಿಮ್ಮಲ್ಲಿ ಕಾಡಿದೆಯೇ? ಒಂದು ವೇಳೆ ನಿಜವಾಗಿಯೂ ಈ ರಹಸ್ಯ ಸಂಘಟನೆ ಇದ್ದು ಅವರು ನಮ್ಮ ಜಗತ್ತನ್ನು ತಮ್ಮ ಗುಪ್ತ ಕೈಯಿಂದ ನಿಯಂತ್ರಿಸ್ತಾ ಇದ್ದರೆ, ಕಂಟ್ರೋಲ್ ಮಾಡ್ತಾ ಇದ್ದರೆ, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ.